ವೀಕ್ಷಕರೇ, ಇವತ್ತು ನಾನು ನಿಮಗೆ ಸೋನಿ ಆಲ್ಫಾ 7 ಸೀರೀಸ್ನ ಕ್ಯಾಮ್ರಾದ ಬಗ್ಗೆ ಸ್ವಲ್ಪ ವಿಶೇಷ ಮಾಹಿತಿನ ಕೊಡ್ತಾ ಇದ್ದೀನಿ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಆಡುಪಾಡು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ. ಹೇಳಿ, ಎಕ್ಸ್ಪ್ಲೇನ್ ಮಾಡಿದ್ರೆ ಏನೇನು ಯಾವ ಥರ ಅಂತ. ಏನೇನು ಯಾವ ಥರ ಅಂದರೆ ಗೊತ್ತಾಗಲಿಲ್ಲ ನನಗೆ. ಹಾಂ, ಇದು ಪವರ್ ಬಟನ್ನು. ಪವರ್ ಬಟನ್ ಇದನ್ನು ಸ್ಟ್ರೈಟ್ ಮಾಡಿದರೆ ಕ್ಯಾಮ್ರಾ ಆನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ತೆಗ್ದಿರೋ ಫೋಟೋ ಚೆಕ್ ಮಾಡಬೇಕು ಅಂದರೆ ಈ ಬಟನ್ ಪ್ರೆಸ್ ಮಾಡಿದರೆ ಇಲ್ಲಿ ತೆಗ್ದಿರೋ ಫೋಟೋಗಳು ಶೋ ಆಗ್ತವೆ. ಮತ್ತೆ ಈ ಡಿಲೀಟ್ ಎಲ್ಲ ಸಣ್ಣದ್ರಿಂದ ದೊಡ್ಡದ್ರವರೆಗೆ ಹೇಳೋಣ. ಎ ಟು ಝೆಡ್ ಇದ್ರ ಬಗ್ಗೆ ಹೇಳು. ಇಲ್ಲಿ ತೆಗ್ದಿರೋ ಫೋಟೋಗಳು ಶೋ ಮಾಡ್ಬೇಕಂದ್ರೆ ಈ ಬಟನ್ ಪ್ರೆಸ್ ಮಾಡಿದರೆ ಫೋಟೋಗಳು ಶೋ ಆಗ್ತವೆ. ಆಯ್ತಾ? ಹೆಚ್ಚು ಕಡಿಮೆ ಫೋಟೋ ಚೆನ್ನಾಗಿ ಬಂದಿಲ್ಲ, ನಾವು ಅದನ್ನ ಡಿಲೀಟ್ ಮಾಡ್ಬೇಕಂದ್ರೆ ಈ ಬಟನ್ ಒತ್ಬಿಟ್ರೆ ಇಲ್ಲಿ ಫೋಟೋ ಶೋ ಮಾಡ್ಕೊಂಡು ಈ ಬಟನ್ ಪ್ರೆಸ್ ಮಾಡಿ ಮೇಲ್ಗಡೆ ಈ ಚಕ್ರ ಹಿಂಗೆ ತಿರುಗಿಸಿರಿ ಬಟನ್ನ ಡಿಲೀಟ್ ಆಪ್ಷನ್ಗೆ ಓಕೆ ಕೊಟ್ಟರೆ ಡಿಲೀಟ್ ಆಗ್ತದೆ. ಆಯ್ತಾ? ಆಮೇಲೆ ನಾವೀಗ ಅಪರ್ಚರು, ಸ್ಪೀಡು ಅದೆಲ್ಲ ಕಟ್ ಮಾಡಬೇಕು. ಇದು ISO. ಈ ಬಟನ್ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತಿರುಗಿಸಿದ್ರೆ ISO ಜಾಸ್ತಿ ಆಗುತ್ತೆ. ಇವಾಗ ಆಟೋ ISO ಐತೆ. ಆಟೋ ISO ಆಗಿರೋದನ್ನ ನಾವು ಮ್ಯಾನ್ಯಲ್ ISO ಹಾಕೊಂಡು ಚೇಂಜ್ ಮಾಡ್ಕೋಬೇಕು. ಹಂಗಾದ್ರೆ ಮಾತ್ರ ಚೇಂಜ್ ಆಗುತ್ತೆ, ಇಲ್ಲ ಅಂದರೆ ಚೇಂಜ್ ಆಗಲ್ಲ. ಇದು ಬಂದ್ಬಿಟ್ಟು ಬ್ಯಾಲೆನ್ಸು. ಅದು ತಡಿ, ಈ ಕಡೆ ಬರ್ತೀನಿ. ಹೇಳು. ಇದು ಬಂದು ಬ್ಯಾಲೆನ್ಸ್. ಇದು ವಿಡಿಯೋಗಿದ್ದಾಗ ಮಾತ್ರ. ಫೋಟೋಗಿದ್ರೆ ಏನು ನಡೆಯುತ್ತೆ. ಫೋಟೋಗಿದ್ರೆ ನಮಗೆ ಬೇಕಾಗೋದು ಇದು ಸ್ಪೀಡು. ಇಲ್ಲಿ ಜಾಸ್ತಿ ಆಗುತ್ತೆ ನೋಡು, ಇದು ಸ್ಪೀಡ್. ಇಲ್ಲಿ ಜಾಸ್ತಿ ಆಗ್ತತೆ. ಇದು ಇಲ್ಲಿ ಮುಂದೆ ಇರೋ ಚಕ್ರ, ಇದು ಅಪರ್ಚರು. ವೈಟು ಬ್ಲ್ಯಾಕು ಮಾಡೋ ಬಟನ್. ಇಲ್ಲಿ ಚೇಂಜ್ ಆಗುತ್ತೆ. ಕಲರ್ ಬ್ಯಾಲೆನ್ಸ್ ಮಾಡೋದು. ಕಲರ್ ಬ್ಯಾಲೆನ್ಸ್ ಅಲ್ಲ, ಕಾಂಟ್ರಾಸ್ಟ್ ಏನೇನೋ ಬರುತ್ತಲ್ಲ ಫೋಟೋ. ಇದು ಇವಾಗ ಬ್ಲ್ಯಾಕ್ ಆಗಿತ್ತಾ, ಇದನ್ನ ತಿರುಗಿಸ್ಕೊಂತ ಹೋದ್ರೆ ವೈಟ್ ಆಗ್ತಾ ಬರುತ್ತೆ ಹಿಂಗೆ. ಇವಾಗೆಲ್ಲ ಇದು ಆಟೋದಲ್ಲಿ ಐತೆ. ನೀನು ಕ್ಯಾಮ್ರಾನ ಆಟೋದಾಗ ಹಾಕಿದ್ಯಾ, ಸರಿನಾ? ಇವಾಗ ಗೊತ್ತಾಗುತ್ತೆ ನೋಡು. ಕಡಿಮೆ ಹಿಂಗೆ ಜಾಸ್ತಿ ಮಾಡಿದರೆ ಬ್ಲ್ಯಾಕ್ ಆಗುತ್ತೆ, ಕಡಿಮೆ ಮಾಡಿದರೆ ಜಾಸ್ತಿ ವೈಟ್ ಆಗುತ್ತೆ, ಸರಿನಾ? ಇದು ಬಂದ್ಬಿಟ್ಟು ವಿಡಿಯೋ ರೆಕಾರ್ಡ್ ಬಟನ್. ಇದು ನಾವು ವಿಡಿಯೋ ತೆಗಿಬೇಕಾದ್ರೆ, ವಿಡಿಯೋ ರೆಕಾರ್ಡ್ ಮಾಡ್ಬೇಕಂದ್ರೆ ಈ ಬಟನ್ ಪ್ರೆಸ್ ಮಾಡಬೇಕು. ಅಂದ್ರೆ ಇಲ್ಲಿ ಫಸ್ಟ್ ವಿಡಿಯೋ ಮೋಡ್ಗೆ ಹಾಕಬೇಕು. ಫಸ್ಟ್ ವಿಡಿಯೋ ಮೋಡಿಗೆ ಹಿಂಗೆ ಚೇಂಜ್ ಮಾಡ್ಕೋಬೇಕು. ವಿಡಿಯೋ ಮೋಡಿಗೆ ಚೇಂಜ್ ಮಾಡ್ಕೊಂಡು ನಾವು ಕಲರ್ ಬ್ಯಾಲೆನ್ಸ್ ಮಾಡ್ಬೇಕು. ಇವಾಗ ಕಲರ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈ C1 ನೋಡಿದ್ರೆ ಹಿಂಗೆ ಬರುತ್ತೆ. ಇವಾಗ ಆಟೋದಾಗ ಐತಿದು. ಆಟೋದಾಗಿರೋದನ್ನ ನಾವು ಕೆಲ್ವಿನ್ಗೆ ಹಾಕಬೇಕು. ಕೆಲ್ವಿನ್ಗೆ ಹಾಕಿದ್ರೆ ಇಲ್ಲಿ ಬಂತು ನೋಡಿ, K ಬಂತು ನೋಡಿ. ಕೆಲ್ವಿನ್ಗೆ ಹಾಕಿದ್ರೆ ನಾವು ಹೆಂಗೆ ಬೇಕಂದ್ರೆ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಬ್ಲೂ ಆಗ್ತಾ ಬರ್ತೈತೆ. ಹಿಂಗೆ ಹೋದ್ರೆ ಎಲ್ಲೋ ರೆಡ್ ಮಿಕ್ಸ್ ಆಗ್ತಾ ಹೋಗುತ್ತೆ. ನಮ್ಗೆ ಯಾವಾಗ ಕರೆಕ್ಟಾಗಿ ಅನ್ಸುತ್ತೋ, ನಮಗೆ ಇದು ಪಕ್ಕ ಬ್ಯಾಲೆನ್ಸ್ ಕರೆಕ್ಟಾಗಿ ಐತೆ ಅಂದರೆ ಅಲ್ಲಿ ಲೆಕ್ಕಕ್ಕೆ ನಿಲ್ಲಿಸ್ಕೋಬೇಕು ಇದನ್ನ, ಸರಿನಾ? ISO ಇದು. ಈಗ ಫಿಗರ್ ಹಿಂಗೆ ಕರಗೈತಾ, ಜಾಸ್ತಿ ಮಾಡ್ತಾ ಹೋದ್ರೆ ಬೆಳ್ಳಗಾಗ್ತಾ ಹೋಗುತ್ತೆ. ಈಗ ಇದೆಲ್ಲ ಇಲ್ಲಿ ನೋಡ್ರಿ, 8,000 ಹೋಗ್ತೀಗ. 8,000 ಹೋದ್ರೆ ವೈಟ್ ಆಗುತ್ತೆ ನೋಡಿ. ಆಮೇಲೆ ಅಪರ್ಚರ್ ಇದು ಮುಂದಿದು. ಇಷ್ಟು ಇದರಲ್ಲಿ ಈಗ ಬೇಸಿಕ್ ಆಪ್ಷನ್. ಇದು ಇವೆರಡು ಏನು? ಇದು ಸ್ಪೀಡ್. ಇದು ಇಲ್ಲಿ ಚೇಂಜ್ ಆಗುತ್ತೆ ನೋಡಿ. ಈ ಸ್ಪೀಡ್ ಚೇಂಜ್ ಆಗ್ತಾ ಹೋಗ್ತೈತಿ. ನಾವು ಜಾಸ್ತಿ ಮಾಡ್ದಂಗೆ ವೈಟ್ ಆಗ್ತಾ ಹೋಗುತ್ತೆ. ಇದು ಲೆನ್ಸ್ ಬಂದ್ಬಿಟ್ಟು ಫೋಟೋ ಲೆನ್ಸ್ ಅಲ್ಲ, ಹಂಗಾಗಿ ಇಲ್ಲಿ ಏನ್ ಚೇಂಜ್ ಮಾಡಕ್ ಹೋದ್ರೂ ಚೇಂಜ್ ಆಗಲ್ಲ. ಅಂದ್ರೆ ಇದು ಫೋಟೋ ಲೆನ್ಸ್. ನಮ್ಮ ವಿಡಿಯೋ ಲೆನ್ಸ್ ಹಾಕ್ಸಿದ್ರೆ ವಿಡಿಯೋ ಚೇಂಜ್ ಆಗುತ್ತೆ. ವಿಡಿಯೋ ಲೆನ್ಸ್ ಹಾಕಿದ್ರೆ ಇಲ್ಲಿ ಬ್ಯಾಲೆನ್ಸ್ ಕರೆಕ್ಟ್ ಆಗಿ ರೈಸ್ ಆಗುತ್ತೆ, ಡೌನ್ ಆಗುತ್ತೆ. ಬ್ಯಾಟ್ರಿ ಯಾವ ಕಡೆ? ಇಲ್ಲಿ ಬಂದ್ಬಿಟ್ಟು ಇದು ಮೆಮೊರಿ ಕಾರ್ಡ್ ಹಾಕೋದಿದೆ. ಇಲ್ಲಿ ಬಂದ್ರೆ ಡಬಲ್ ಕಾರ್ಡ್ ಇರುತ್ತೆ. ಎಷ್ಟು GB ವರೆಗೂ ಹಾಕ್ಬೋದು? ಒಟ್ಟು 16 GB ಇಂದ ಹಿಡಿದು ನಾವು 128 500 GB ವರೆಗೂ ಹಾಕ್ಬೋದು ಕಾರ್ಡು. ಇಲ್ಲಿ ಬಂದ್ಬಿಟ್ಟು ಇದು ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿ ಹಾಕೋದು. ಎಷ್ಟು ಅವರ್ ಇರುತ್ತೆ ಅದು? ಏನು ಕತೆ? ಇದು ವಿಡಿಯೋ ತೆಗಿಬೇಕಂದ್ರೆ 4 ರಿಂದ 5 ಅವರ್ ಬರುತ್ತೆ. ಫೋಟೋ ತೆಗಿಬೇಕಂದ್ರೆ ಒಂದು ವೆಡ್ಡಿಂಗ್ ಪೂರ ಮಾಡ್ಕೊಂಬೋದು. ಅಂದ್ರೆ ಒಂದು 6 ಅವರ್ 8 ಅವರ್ ಒಂದು ಬ್ಯಾಟ್ರಿಲಿ. ಇದು ಬಂದ್ಬಿಟ್ಟು ನಾವೇನಾದರೂ ಈ ಕ್ಯಾಮ್ರಾನ ಸ್ಟೇಜಿಗೆ ವಿಡಿಯೋಗೆ ತೆಗಿಯೋಕೆ ಹಾಕಿ ಅದು ಲೈವ್ ಹೋಗ್ಬೇಕು ಅಂದರೆ HDMI ಔಟ್ ಇದು ಇಲ್ಲಿರುತ್ತೆ. ಇಲ್ಲಿಂದ ಕನೆಕ್ಷನ್ ಹೋಗುತ್ತೆ ಪ್ರೊಸೆಸರ್ಗೆ, ಸರಿನಾ? ಇದು ಬಂದ್ಬಿಟ್ಟು ಮೆನು. ಇದು ಇದರಲ್ಲಿ ಹೋಗ್ಬಿಟ್ಟು ನಾವು ಏನಾರು ಬ್ಯಾಲೆನ್ಸಿಂಗು, ಇನ್ನೊಂದು ಮತ್ತೊಂದು ಇದರಲ್ಲಿ ಏನು ಹೋದ್ರೂ ನಮ್ಗೆ ಏನು ಆಪ್ಷನ್ ಬೇಕೋ ಅದೆಲ್ಲನೂ ಸಿಗುತ್ತೆ. ಆಮೇಲೆ ಈ ಬಟನ್ ಬಂದ್ಬಿಟ್ಟು ಇದು ಕಂಟಿನ್ಯೂ ಶಾರ್ಟ್ಸ್ ಅಂತೇಳಿ. ನಾವೇನಾದ್ರು ಒಂದು ಹಿಂಗೆ ಓಡೋಗ್ತಿರೋ ಪ್ರಾಣಿ ಫೋಟೋ ತೆಗಿಬೇಕು, ಅದು ಬ್ಲರ್ ಆಗಿ ಬರುತ್ತಲ್ಲ, ಒಂದೇ ಕ್ಲಿಕ್ಕಿಗೆ 10 ಸತಿ ಕ್ಲಿಕ್ ಆಗುತ್ತೆ. ಒಂದೇ ಸತಿ 10 ಶಾರ್ಟ್ಸ್ ಬರುತ್ತೆ. 10 ಶಾರ್ಟ್ಸ್ ಬರುತ್ತೆ. ಮತ್ತೆ ಎಲ್ಲ ಇವ್ರದ್ದೇನು ಕೇಳಿ
ಹಂಗು ನಮ್ಗೆ ಇಲ್ಲಿ ಈ ಸಿ ಬಟನ್ಗೆ ಹೋಗಿ ಇಲ್ಲೆಲ್ಲ ಚೆಕ್ ಮಾಡಕ್ಕೆ ಹಿಂಸೆ ಆಯ್ತು ಅಂದ್ರೆ ಇಲ್ಲಿ FN ಅಂತ ಇರ್ತಲ್ಲ ಈ ಬಟನ್ ನೋಡಿದ್ರೆ ಡೈರೆಕ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ಕೆಲ್ವಿನ್ನು ಔಟ್ಡೋರು ಇಂಡೋರ್ ಇದೆಲ್ಲ ಬರುತ್ತೆ ಡೈರೆಕ್ಟ್. ಇದು ಈಸಿ ಮೆಥಡ್. ಇದು ಒಳಗೆ ಹೋಗಿ ಸುತ್ತಾಡ್ಕೊಂಡ್ ಬರ್ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಫೋಕಸ್ ಆಪ್ಷನ್. ಇದು ನೋಡಿದ್ರೆ ಸಿಂಗಲ್ ಫೋಕಸ್, ಮ್ಯಾನ್ಯಲ್ ಫೋಕಸ್ ಅಂತ ಇರುತ್ತಲ್ಲ ಅದು. ಈ ಬಟನ್ ಬಂದ್ಬಿಟ್ಟು ನಾವು ವಿಡಿಯೋ ತೆಗಿಬೇಕಾದ್ರೆ ನಾವು ಯಾವ ಫಿಗರ್ನ ಫೋಕಸ್ ಮಾಡ್ಬೇಕಂತ ಇರ್ತೀವೋ ಇದನ್ನ ಜಸ್ಟ್ ಹಿಂಗೆ ಅದ್ರ ಕಡೆಗೆ ಒತ್ಕೊಂತ ಹೋಗಿ ಅದ್ರ ಮೇಲೆ ನಿಲ್ಸಿದ್ರೆ ಆ ಒಂದು ವಸ್ತು ಮಾತ್ರ ಫೋಕಸ್ ಆಗುತ್ತೆ, ಹಿಂದಿಂದೆಲ್ಲ ಬ್ಲರ್ ಆಗುತ್ತೆ. ಸರಿನಾ? ಜಸ್ಟ್ ಇದು ಬೇಸಿಕ್ ಆಪ್ಷನ್. ನಾವು ಲೆನ್ಸ್ ತೆಗಿಬೇಕಾದ್ರೆ ಇಲ್ಲೊಂದು ಬಟನ್ ಬರುತ್ತೆ ಇಲ್ಲಿ ಕೆಳಗಡೆ. ಈ ಬಟನ್ ಒತ್ತಿ ಈ ಲೆನ್ಸ್ನ ತಿರುಗಿಸ್ಬೇಕು. ಮತ್ತೆ ಲೆನ್ಸ್ ಹಾಕ್ಬೇಕು ಅಂದ್ರೆ ಇಲ್ಲಿ ವೈಟ್ ಬಟನ್ ಐತೆ, ಇಲ್ಲೂ ವೈಟ್ ಬಟನ್ ಐತೆ. ಇದರಲ್ಲಿ ಇವೆರಡನ್ನು ಜಾಯಿಂಟ್ ಒಂದೇ ನೀಟಿಗೆ ಇಟ್ಟು ಆಮೇಲೆ ಹಿಂಗೆ ಪ್ರೆಸ್ ಮಾಡ್ಬೇಕು, ತಿರುಗಿಸ್ಬೇಕು. ಇಷ್ಟು ಕ್ಯಾಮ್ರಾದಿದೆ. ಓಕೆ. ಇಟ್ಕೊಳ್ಳೋದು ಯಾವತ್ತು ಹಿಂಗೆ ಹಿಡ್ಕೋಬೇಕು. ಕ್ಯಾಮ್ರಾ ವಿಡಿಯೋ ತೆಗಿಬೇಕಾದ್ರೆ ಹಿಂಗೆ ಹಿಡ್ಕೋಬೇಕು. ಓಕೆ, ಸರಿನಾ? ನೋಡಿ ಬಂದ್ಬಿಟ್ಟು ಇದು ಕ್ಯಾಮ್ರಾ ಸೇಫ್ಟಿಗೆ ಅಂತ ಹೇಳಿ ಕ್ಯಾಮ್ರಾ ಕೇಜ್ ಅಂತ ಇವ್ರ ಹೆಸರು. ಕ್ಯಾಮ್ರಾ ಕೇಜ್. ಅದು ಕೇಜ್ ನಾವು ಲೈಟ್ ಆಗಲಿ ಇನ್ನೊಂದೇ ಆಗಲಿ ಇದೆಲ್ಲ ಆಪ್ಷನ್ ಇರುತ್ತೆ. ಲೈಟ್ ಗನ್ ಅದೆಲ್ಲ ಈ ಕ್ಯಾಮ್ರಾನ ಸ್ಟ್ಯಾಂಡಿಗೆ ಹಾಕ್ಬೇಕಂದ್ರೆ ಇಲ್ಲೆಲ್ಲ ಇಲ್ಲಿ ನಟ್ ಇದಾವೆ. ನಮ್ಗೆ ಯಾವ ನಟ್ಟಿಗೆ ಕೂರುತ್ತೋ ಅದಕ್ಕೆ ಹಿಂಗೆ ಕೂರಿಸ್ಬೋದು. ಏನಂದ್ರೆ ಎತ್ತಾಕಿದ್ರೆ ಕ್ಯಾಮ್ರಾ ಕೊಡ್ತಾ ಬೀಳಲ್ಲ. ಎಷ್ಟಾಗುತ್ತೆ ಇದು? ಇದು ಬಾಡಿ ಬಂದ್ಬಿಟ್ಟು 3.5 ಆಗುತ್ತೆ. 3.5? 3.5 ಇಂದ 4. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಸೋನಿ ಆಲ್ಫಾ. ಇಲ್ಲಿದೆ ನೋಡಿ, ಸೋನಿ ಆಲ್ಫಾ 3.5 ಲಕ್ಷ ಅಂತೆ. ವಿತ್ ಎಕ್ಸ್ಟ್ರಾ ಫಿಟ್ ಎಲ್ಲ ಸೇರಿಸಿ 8 ಲಕ್ಷ ಆಗುತ್ತೆ. ಇವತ್ತು ಇದರಲ್ಲಿ ಫೋಟೋ ಶೂಟ್ ಮಾಡ್ಕೊತೀವಿ. ಸೊ ಬರೋ ಫೋಟೋಗಳ್ನ ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಸೊ ಎಲ್ಲ ರೆಡಿಯಾಗಿದ್ದೀವಿ, ಹೋಗ್ತಾ ಇದ್ದೀವಿ. ಸಿಗೋಣ ಆಫ್ಟರ್ ಫೋಟೋ ರಿಸಲ್ಟು.